ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಆದರೆ ಇಬ್ಬರು ಯುವಕರು ಡಿಸೆಂಬರ್ 31ರಂದು ರಾತ್ರಿ ಕಂಠಪೂರ್ತಿ ಕುಡಿದು ಮನೆಗೆ ಹೋಗೋ ಬದಲು ರಸ್ತೆಯಲ್ಲಿ ನಿಂತಿದ್ದ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಲು ಶುರು ಮಾಡಿದ್ರು. ಪ್ರಶ್ನೆ ಮಾಡಿದ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದು, ಸಾಲದಕ್ಕೆ ಠಾಣೆಯಲ್ಲಿ ಆವಾಜ್ ಬೇರೆ ಹಾಕಿದ್ದಾರಂತೆ. ಆಮೇಲೆ ಏನಾಯ್ತು ಅಂತೀರಾ? ನೀವೇ ನೋಡಿ. ಎಣ್ಣೆ ಏಟಲ್ಲಿ ಯುವತಿಯರಿಗೆ ಲೈಂಗಿಕ ಕಿರುಕುಳ, ಪ್ರಶ್ನೆ ಮಾಡಿದ್ದ ಪೊಲೀಸರ ಮೇಲೆಯೇ ಅಟ್ಯಾಕ್, ಜಾಲಿ ಜಾಲಿ ಅಂತ ಮೆರೆದವರು ಜೈಲು ಪಾಲು. ಹೌದು, ಹೊಸ ವರ್ಷ ಬರಮಾಡಿಕೊಳ್ಳೋಕೆ ಸಿಟಿ ಜನ ತುದಿಗಾಲಲ್ಲಿ ನಿಂತಿದ್ರು. ಪಾರ್ಟಿ ಪಬ್ಬು ಅಂತ ಸಖತ್ ಎಂಜಾಯ್ ಮಾಡಿದ್ರು. ರಾತ್ರಿ ಇಡೀ ಕುಣಿದು ಕುಪ್ಪಳಿಸಿದ್ರು. ಬಳಿಕ ಅದೇ ಮದ್ಯದ ನಶೆಯಲ್ಲಿದ್ದ ಇಬ್ಬರು ಯುವಕರು ಎಡವಟ್ಟು ಮಾಡಿಕೊಂಡು ಈಗ ಜೈಲು ಸೇರಿದ್ದಾರೆ. ಹೌದು, ಈ ಫೋಟೋದಲ್ಲಿ ಕಾಣ್ತಾ ಇರೋ ಯುವಕರ ಹೆಸರು ಅಂಶ್ ಮೆಹ್ತಾ ಮತ್ತು ಪರ್ವ್. ಇವರೇ ಕಿರುಕುಳ ನೀಡಿದ ಆಸಾಮಿಗಳು. ಡಿಸೆಂಬರ್ 31ರಂದು ಪಾರ್ಟಿಗೆ ಹೋಗಿ ಜಾಲಿ ಮಾಡ್ತಾ ಮನೆ ಸೇರಿಕೊಂಡಿದ್ರೆ ಏನೂ ಆಗ್ತಿರಲಿಲ್ಲ. ಆದ್ರೆ ಕಿಡಿಗೇಡಿಗಳು ಜನವರಿ 1ರಂದು ಮುಂಜಾನೆ 1:40ರ ಸುಮಾರಿಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಿ ಇರುವ ಸೂಜಿ ಪಬ್ ಬಳಿ ಕ್ಯಾಬ್ಗಾಗಿ ಕಾಯ್ತಿದ್ದ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಆಫೀಸ್ ಹತ್ರದಲ್ಲಿ ಒಂದು ಸೂಜಿ ಅಂತ ಒಂದು ರೆಸ್ಟೋರೆಂಟ್ ಪಬ್ ಇದೆ. ಅಲ್ಲಿಂದ ಕಂಪ್ಲೇಂಟ್ ಬರುತ್ತೆ. ಯಾರು ಇಬ್ಬರು ಯುವಕರು ಬೀದಿಯಲ್ಲಿ ಅನುಚಿತವಾಗಿ ನಡ್ಕೊಂಡು ಹೋಗ್ತಿದ್ದು ಗಲಾಟೆ ಮಾಡ್ತಿದ್ದಾರೆ. ಅಲ್ಲಿ ಡಿಪ್ಲಾಯ್ ನಮ್ಮ ಸ್ಟಾಫ್ ಯಾರು ಇರ್ತಾರೆ ಅವರಿಗೆ ಮಾಹಿತಿ ಹೋಗಿ ಅವರಲ್ಲಿ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಯುವತಿಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಬೀಟ್ ಪೊಲೀಸ್ ಸಿಬ್ಬಂದಿ ರವಿ ಪ್ರಶ್ನಿಸಿದ್ದಾರೆ. ಆದರೂ ಸುಮ್ಮನಾಗದ ಕಿಡಿಗೇಡಿಗಳು ಪೊಲೀಸ್ ಸಿಬ್ಬಂದಿ ಮೇಲೆಯೇ ಹಲ್ಲೆ ಮಾಡಿದ್ದು ರಿಫ್ಲೆಕ್ಟರ್ ಜಾಕೆಟ್ ಹರಿದಿದ್ದಾರೆ. ಅಷ್ಟಕ್ಕೂ ಸುಮ್ಮನಾಗದ ಯುವಕರು ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಬಳಿಕ ಪೊಲೀಸರು ಎಫ್ಐಆರ್ ದಾಖಲಿಸಿ ಇಬ್ಬರನ್ನು ಜೈಲಿಗಟ್ಟಿದ್ದಾರೆ. ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅವರು ಕುಡಿದಿರುವಂಥದ್ದು ಕಂಡು ಬಂತು. ಅಷ್ಟಕ್ಕೆ ಈ ಇಡೀ ಪ್ರಕ್ರಿಯೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು, ಮೆಡಿಕಲ್ ಮಾಡಿಸೋದು, ಅವ್ರ ಮೇಲೆ ಇದು ಮಾಡುವ ಸಂದರ್ಭದಲ್ಲಿ ಅವರು ಬಹಳ ಅನುಚಿತವಾಗಿ ಪೊಲೀಸ್ ಜೊತೆಗೆ ವರ್ತನೆ ಮಾಡೋದು, ಠಾಣೆಯಲ್ಲಿ ಇದ್ದಾಗಲೂ ಕೂಡ ಬೇಡದ ರೀತಿ ಮಾತಾಡುವಂಥದ್ದು, ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಅನುಚಿತವಾಗಿ ಬೇಡದೆಲ್ಲ ಪದಗಳನ್ನು ಬಳಸಿರುವಂಥದ್ದು ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥ ಒಂದು ಘಟನೆ ಆಗಿರುವಂಥದ್ದು. ಅದೇನೇ ಹೇಳಿ, ತಾನಾಯ್ತು ತಮ್ಮ ಕೆಲಸ ಆಯ್ತು ಅಂತ ಹೋಗಿದ್ದಿದ್ರೆ ಇವತ್ತು ಯುವಕರು ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಮದ್ಯದ ನಶೆಯಲ್ಲಿ ಮಾಡಬಾರದನ್ನ ಮಾಡಿ ಮಂಗನಂತಾಗಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.